ನಕಲಿ ಬಂಗಾರ ಇಟ್ಟು ಬ್ಯಾಂಕ್ ಸಿಬ್ಬಂದಿಯಿಂದಲೇ 19 ಲಕ್ಷ ರೂಪಾಯಿ ವಂಚನೆಯಾಗಿದೆ. ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ಪಟ್ಟಣದ ಆಕ್ಸಿಸ್ ಬ್ಯಾಂಕ್ನಲ್ಲಿ ದೋಖ ಆಗಿಬಿಟ್ಟಿದೆ. ನೋಡಿ, ಇತ್ತೀಚೆಗೆ ಈ ಬ್ಯಾಂಕ್ನವರು ಕೂಡ ಸಿಕ್ಕಾಪಟ್ಟೆ ದರೋಡೆಗಿಳಿದ್ಬಿಟ್ಟಿದ್ದಾರೆ. ಅಂದರೆ ಅವರವರೇ ಸಿಬ್ಬಂದಿಗಳೇ ಪ್ಲಾನ್ ಮಾಡಿಕೊಂಡು ಅಲ್ಲೇ ಏನೋ ಒಂದು ಸ್ಕೆಚ್ ರೆಡಿ ಮಾಡ್ಕೊಳ್ಳೋದು. 3 ಬ್ಯಾಂಕ್ ಸಿಬ್ಬಂದಿ ವಿರುದ್ಧ ಸಿರುಗುಪ್ಪ ಠಾಣೆಯಲ್ಲಿ ಎಫ್ಐಆರ್ ಈಗ ದಾಖಲಾಗಿದೆ. ಅಡಮಾನ ವಿಭಾಗದ ಮುಖ್ಯಸ್ಥ ಕಾರ್ತಿಕ್ ಶ್ರೀನಿವಾಸು, ಅಕ್ಕಸಾಲಿಗ ರಾಮನಗೌಡ ವಿರುದ್ಧ ಎಫ್ಐಆರ್ ದಾಖಲಾಗಿಬಿಟ್ಟಿದೆ. ಹೇಮಾವತಿ ಎನ್ನುವರ ಹೆಸರಿನಲ್ಲಿ 330 ಗ್ರಾಂ ಬಂಗಾರ ಅಡವಿಟ್ಟು 10.35 ಲಕ್ಷ ಸಾಲವನ್ನು ಇವರು ನೀಡಿರ್ತಾರೆ. ಬಳಿಕ ಆಡಿಟ್ ಮಾಡುವ ಸಂದರ್ಭದಲ್ಲಿ ನಕಲಿ ಬಂಗಾರಕ್ಕೆ ಸಾಲ ಕೊಟ್ಟಿರುವುದು ಪತ್ತೆಯಾಗ್ಬಿಡುತ್ತೆ. ಅಷ್ಟೇ ಅಲ್ಲದೆ ಯಾಸಿನ್ ಎನ್ನುವರು 42 ಗ್ರಾಂ ಚಿನ್ನ ಇಟ್ಟಿದ್ರು. ವರ್ಷದ ನಂತರ ಸಾಲ ತೀರಿಸಲು ಬಂದಾಗ ಅಕೌಂಟ್ ಕ್ಲೋಸ್ ಆಗಿ ಚಿನ್ನ ಮಾಯ ಆಗಿರುತ್ತೆ. ಬಸವರಾಜ್ ಎನ್ನುವರು ಚಿನ್ನದ ಸಾಲ ಕಟ್ಟಿದರೂ ಕೂಡ 4.2 ಗ್ರಾಂ ಉಂಗುರವನ್ನು ಈ ಖದೀಮರು ಎಗರಿಸಿದ್ರು. ವಿವಿಧ ರೀತಿಯಲ್ಲಿ 3 ಆರೋಪಿಗಳಿಂದ ಒಟ್ಟು 19 ಲಕ್ಷ ರೂಪಾಯಿ ವಂಚನೆ ಆಗಿಬಿಟ್ಟಿದೆ. ನೋಡಿ, ಅಲ್ಲಿರುವಂಥವರಿಂದಲೇ ವಂಚನೆ ಆಗಿರೋದು. ನಕಲಿ ಗೋಲ್ಡನ್ನು ಅಡಮಾನ ಇಟ್ಟು ಸಾಲ ಕೊಟ್ಟಿರೋದು. ಅಲ್ಲಿ ಯಾರು ಅಸಲಿಯಾಗಿ ಬಂಗಾರ ಇಟ್ಟಿರ್ತಾರೋ ಅಂಥವ್ರಿಗೆ ಇದು ಎಫೆಕ್ಟ್ ಆಗ್ತಾ ಇದೆ. ಅವರು ತಮ್ಮ ಬಂಗಾರವನ್ನು ಬಿಡಿಸ್ಕೊಳ್ಳಿಕ್ಕೆ ಬಂದಾಗ ಅಥವಾ ಹಣವನ್ನು ಬಿಡಿಸ್ಕೊಳ್ಳಿಕ್ಕೆ ಬಂದಾಗ ಈ ಅಕ್ರಮಗಳು ಬಯಲಾಗ್ತಾ ಇದ್ದಾವೆ. ಮತ್ತಷ್ಟು ಮಾಹಿತಿ ಸಿದ್ದು ನೀಡ್ತಾರೆ. ಸಿದ್ದು, ನೋಡ್ತಾ ಇದ್ದೀವಿ, ಬೇಲಿನ ಎದ್ದು ಹೊಲ ಮೇದಿರುವಂಥ ಒಂದು ಕಥೆ ಆಗ್ತಾ ಇದೆ ಆಕ್ಸಿಸ್ ಬ್ಯಾಂಕ್ನ ಸಿಬ್ಬಂದಿಗಳದ್ದು. ಹೇಗೆಲ್ಲ ಇವರು ವಂಚನೆಯನ್ನು ಮಾಡಿದರು, ಹೇಗೆ ಬೆಳಕಿಗೆ ಬಂತು ಈ ಪ್ರಕರಣ ಅನ್ನೋದು? ಖಂಡಿತವಾಗ್ಲೂ ಪ್ರಭು ಸಾಕಷ್ಟು ಬ್ಯಾಂಕ್ ಗಳಲ್ಲಿ ದರೋಡೆ ಆಗೋದನ್ನ ಕೇಳಿದೀವಿ. ಇಲ್ಲಿ ಬೇಲಿನೇ ಹೊಲ ಎದ್ದು ಮೇದಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ನಕಲಿ ಬಂಗಾರನ ಇಟ್ಟು ಸಿಬ್ಬಂದಿಯಿಂದಲೇ 19 ಲಕ್ಷ ವಂಚನೆ ಆಗಿದೆ ಅಂತಾನೆ ಈಗ ತಿಳಿದು ಬಂದಿರುವಂತದ್ದು. ಇದು ಏನಂದ್ರೆ ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ಪಟ್ಟಣದ ಆಕ್ಸಿಸ್ ಬ್ಯಾಂಕ್ ಏನಿದೆ, ಈ ಬ್ಯಾಂಕ್ ನ ಸಿಬ್ಬಂದಿಗಳಿಂದಲೇ ದೋಖ ಆಗಿದೆ ಅಂತ ತಿಳಿದು ಬಂದಿದೆ. ಇನ್ನು 3 ದಿನಗಳ ಹಿಂದೆ ಬ್ಯಾಂಕ್ ನ ಸಿಬ್ಬಂದಿ ವಿರುದ್ಧ ಈಗ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು. ಅಡಮಾನ ವಿಭಾಗದ ಮುಖ್ಯಸ್ಥ ಆಗಿರುವಂತಹ ಕಾರ್ತಿಕ್ ಮತ್ತು ಶ್ರೀನಿವಾಸ್ ಮತ್ತು ಅಕ್ಕಸಾಲಿಗ ರಾಮನಗೌಡ ಇವರಿದ್ದಾರೆ. ಇವ್ರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ ಅಂತ ಹೇಳಿದ್ರು. ಕಳೆದ ವರ್ಷ ಈ 3 ವಂಚಕರು ಸೇರ್ಕೊಂಡು ಸಿರುಗುಪ್ಪ ಬ್ಯಾಂಕ್ ನಲ್ಲಿ ಕೆಲಸವನ್ನ ಕೂಡ ಮಾಡ್ತಾ ಇದ್ರು. ಆ ಬ್ಯಾಂಕ್ ನ ಕೆಲಸ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಬ್ಯಾಂಕ್ ನ ಇವರಿಗೆ ವರ್ಗಾವಣೆಯನ್ನ ಮಾಡಲಾಗುತ್ತೆ. ವರ್ಗಾವಣೆ ಆಗುವಂತಹ ಸಂದರ್ಭದಲ್ಲಿ ಅಲ್ಲಿ ಸಾಕಷ್ಟು ಅವ್ಯವಹಾರಗಳನ್ನ ಮಾಡಿದ್ದು ಬೆಳಕಿಗೆ ಕೂಡ ಬಂದಿರುವಂತದ್ದು. ಹೇಮಾವತಿ ಅನ್ನುವರ ಹೆಸರಿನಲ್ಲಿ 339 ಗ್ರಾಂ ಅಡವಿಟ್ಟಿದ್ರು ಬಂಗಾರನ್ನ. ಆ ಬಂಗಾರ ಅಡವಿಟ್ಟಂತಹ ಸಂದರ್ಭದಲ್ಲಿ ಅವ್ರಿಗೆ 10.35 ಲಕ್ಷವನ್ನ ಕೂಡ ನೀಡಲಾಗುತ್ತೆ. 10 ಲಕ್ಷ ನೀಡಿರುವಂತಹ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಅಲ್ಲಿ ಅವ್ಯವಹಾರ ಕೂಡ ಮಾಡಿರುವಂತ ಅವ್ರಿಗೆ ದೋಖ ಕೂಡ ಮಾಡಿದ್ದಾರೆ. ಅದಾದ ಬಳಿಕ ಆಡಿಟ್ ಮಾಡ್ತಾರೆ. ಆಡಿಟ್ ಮಾಡುವಂತ ಸಂದರ್ಭದಲ್ಲಿ ಇವರು ಬಂಗಾರ ಏನ್ ಇಟ್ಕೊಂಡಿದ್ರು ಆ ಬಂಗಾರ ಕೂಡ ನಕಲಿ ಅನ್ನುವಂಥದ್ದು ಕೂಡ ತಿಳಿದು ಬರುತ್ತೆ. ಅಷ್ಟೇ ಅಲ್ಲದೆ ಅಲ್ಲಿ ಮತ್ತೊಬ್ರು ಯಾಸಿನ್ ಅನ್ನುವರೆಗೂ ಕೂಡ 42 ಗ್ರಾಂ ಚಿನ್ನ ಇಟ್ಟಿರ್ತಾರೆ. ಅವರು ವರ್ಷದ ಸಾಲ ತೀರಿಸ್ತಾನೆ ಬಂದಿರ್ತಾರೆ. ತೀರಿಸ್ತಾ ಬಂದಂತ ಸಂದರ್ಭದಲ್ಲಿ ಅಲ್ಲಿ ದಿಢೀರ್ ಅಂತ ಹೇಳಿ ಅಕೌಂಟ್ ಕೂಡ ಕ್ಲೋಸ್ ಆಗಿತ್ತು. ಅಂದ್ರೆ ಇವ್ರಿಗೆ ಯಾವುದೇ ರೀತಿಯಾಗಿ ಯಾಸಿನ್ ಅನ್ನೋರಿಗೆ ಮಾಹಿತಿ ಕೂಡ ನೀಡದೆ ಅಲ್ಲಿ ಅಕೌಂಟ್ ಅನ್ನ ಕ್ಲೋಸ್ ಮಾಡಿ ಇವರ ಹೊಟ್ಟೆಗೆ ಇವ್ರಿಗೆ ಜೇಬಿಗೆ ಕಾಸನ್ನ ಇಡಿಸ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಅದರ ಜೊತೆಯಾಗಿ ಬಸವರಾಜ್ ಎನ್ನುವರದ್ದು ಕೂಡ 4.2 ಏನೋ ಒಂದು ಉಂಗುರ ಇತ್ತು, ಅದನ್ನು ಕೂಡ ಅಲ್ಲಿ ಇಟ್ಕೊಂಡಿದ್ರು. ಅದು ಕೂಡ ಕದಿಮರು ದೋಖ ಮಾಡಿದ್ದಾರೆ ಅನ್ನೋದು ಕೂಡ ತಿಳಿದು ಬಂದಿದೆ. ಇದೆಲ್ಲದರ ಜೊತೆಗೆ ಸಾಕಷ್ಟು ಅಲ್ಲಿ ಅವ್ಯವಹಾರಗಳು ಕೂಡ ಆಗಿದೆ. 19 ಲಕ್ಷ ವಂಚನೆ ಮಾಡಿರುವಂತ ಈ 3 ಜನ ಆರೋಪಿಗಳನ್ನ ಬಂಧಿಸಬೇಕು ಅಂತ ಹೇಳ್ಬಿಟ್ಟು ಮನವಿಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಮತ್ತು ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು. ಪ್ರಭು, ಥ್ಯಾಂಕ್ ಯು ಸಿದ್ದು ಮಾಹಿತಿಗಾಗಿ.